ನಿಮ್ಮೆಲ್ಲರ ನೀತಿ ವಿಶ್ವಾಸ ಇದೇ ರೀತಿ ಸದಾಕಾಲ ಇದ್ರೆ ನಾನು ಹೇಳ್ತೀನಿ. ಏನು ಅಪ್ಪ ಕೂಡ 4 ಸಲ ಪರ ಹಾಕೊಂಡಾನ, ಇನ್ನಾನು ಗುರುಪಾಗಿ ಅಡ್ಡಾಡ್ತಾನ, ನಕ್ಕೋತೆ ಅಡ್ಡಾಡ್ತಾನ, ಎಲ್ಲರ ಜೋಡಿ ಮಾತಾಡ್ಕೋತ ಅಡ್ಡಾಡ್ತಾನ. ಇದಕ್ಕೆ ಕಾರಣ ಏನಂದ್ರ ಇಲ್ಲಿ ಕೂತಾರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಅವರು ನನಗತಿ ಅವರು 4 ಬಾರಿ ಸೋತಾರ. ಸೋತಿ ಏನಪ್ಪ ಮುಗಿತೀನಿ ಅಂದೆವು, ಮನ್ಯಾಗ ಕುಂದಿರ್ತಾರೆ ಸಣ್ಣ ವಯಸ್ಸಿನಾಗ. ಅವ್ರು ನೋಡಿದ್ರ ಮತ್ತೆ ಏನ್ ಕೆಲಸ ನಡೆಸ್ಯಾರ ಈಗ ಅಂದ್ರ ಜನರೊಂದಿಗೆ ಜನತಾದಳ ಅಂತ ಹೇಳಿ ಕಾರ್ಯಕ್ರಮ ಹಾಕೊಂಡು ನಮ್ಮನ್ನೆಲ್ಲ ಒಗ್ಗೂಡಿಸಾಕೊಂಡ. ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಕುಮಾರಸ್ವಾಮಿ ಏನಾದ್ರು ಅಂದ್ರೆ ಜಿಲ್ಲಾ ದಾಟಿ ರಾಜ್ಯ ದಾಟಿ ಎಲ್ಲಿಗೆ ಹೋದರು ಅಂದ್ರೆ ರಾಜ್ಯ ನಮ್ಮ ಇದಕ್ಕೆ ಹೋದ್ರು, ಕೇಂದ್ರಕ್ಕೆ ಹೋದರು, ಮಂತ್ರಿ ಆದರು. ಇನ್ನೇನದ ಕರ್ನಾಟಕದಾಗ ಜನತಾದಳದಾಗ ಏನೂ ಇಲ್ಲ ಅಂದ್ರು. ಜನತಾದಳದಾಗ ಯಾಕೆ ಏನೂ ಇಲ್ರಿ? ಜನತಾದಳದಾಗ ಏನೈತೆ ಅನ್ನೋ ತೋರಿಸ್ಲಕ್ಕೆ ಹೊಂಟಾರೆ. ಎಲ್ಲಿಯದ ಜನತಾದಳ, ಎಲ್ಲಿಯದ ಜನತಾದಳ ಅಂದ್ರೆ ಇಲ್ಲಿಯದ ಜನತಾದಳ, ಇಲ್ಲಿಯದ ಜನತಾದಳ. 19 ಜನ ಸಂಸದರನ್ನ ಆಯ್ಕೆ ಮಾಡ್ತಕ್ಕಂಥದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ದುಡಿಮೆ ಸಾಕಷ್ಟಿದೆ ಅಂತಕ್ಕಂಥದ್ನ ಇದು ನಾವು ಹೇಳ್ತಕ್ಕಂಥದ್ದಲ್ಲ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಿತ್ರ ಪಕ್ಷವಾದಂತ ನಾಯಕರುಗಳು ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ನ ಪಕ್ಷ ಸಾಕಷ್ಟು ಅವರಿಗೆ ಒಳಗಡೆ ಮನಸ್ಸಿನಲ್ಲಿ ಭಯ ಇರ್ತಕ್ಕಂಥದ್ದು ಅದು ಒಬ್ಬರ ಮೇಲೆ. ಅವ್ರಿಗೆ ಒಂದು ಒಳಗಡೆ ಆತ್ಮತೃಪ್ತಿ ಇದೆ. ಸನ್ಮಾನ್ಯ ಕುಮಾರಣ್ಣ ಅವರೇನಾದ್ರು ವಿಧಾನಸೌಧದ ಒಳಗಡೆ ಇವತ್ತು ಏನಾದ್ರೂ ಇದ್ದಿದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ನೈತಿಕತೆ, ಆ ನಾಯಕತ್ವದಲ್ಲಿ ಒಂದು ದಿನ ಕೂಡ ಒಂದು ಕಪ್ ಚುಕ್ಕಿಯನ್ನು ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಲಿಲ್ಲ. ವಿಧಾನಸೌಧದಲ್ಲಿ ತೊಡೆ ತಟ್ಟಿ ಮುಖ್ಯಮಂತ್ರಿಗಳಿಗಾಗ್ಲಿ ಉಪಮುಖ್ಯಮಂತ್ರಿಗಳಿಗಾಗ್ಲಿ ಸಚಿವ ಸಂಪುಟ ಯಾರೇ ಇರಲಿ, 18 ಜನ ಇರಲಿ, 10 ಜನ ಇರಲಿ, 37 ಜನ ಇರಲಿ, 40 ಜನ ಇರಲಿ, 28 ಜನ ಇರಲಿ, ತೊಡೆ ತಟ್ಟಿ ಮಾತನಾಡ್ತಕ್ಕಂಥ ಒಂದು ಪ್ರಶ್ನೆಯನ್ನ ಈ ರಾಜ್ಯದ ಜನತೆ ಪರವಾಗಿ ಮಾತನಾಡ್ತಕ್ಕಂಥ ನೈತಿಕ ಹಕ್ಕನ್ನ ಉಳಿಸ್ಕೊಂಡಿರ್ತಕ್ಕಂಥದ್ದು ಒಬ್ಬರೇ, ಅದು ಸನ್ಮಾನ್ಯ ಕುಮಾರಣ್ಣ ಅವರು.